ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕ್ ವರ್ಡ್ಗೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡು, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿಯ ಮಡಿಲಲ್ಲಿ ಸ್ವಂತ ತಾಯಿನೇ ಶಾರದಮ್ಮನವರು ಮಗುವಾಗಿ ಮಲಗ್ತಾ ಇದ್ದಾರೆ. ಅವಳ ಜೊತೆ ಜೊತೆ ಬಿಟ್ಟಿರ್ತಾ ಇಲ್ಲ, ಅವಳನ್ನ ಅಂಟ್ಕೊಂಡೇ ಇರ್ತಾರೆ. ಅವಳು ಒಂದು ಹರೆಗಳಿಗೆ ಕಣ್ಮರೆ ಆಗುವಾಗಿಲ್ಲ. ಎಷ್ಟೇ ಆಗ್ಲಿ ಮಗಳಲ್ವಾ, ತಾಯಿ ಮಗಳು. ಎಷ್ಟು ಚೆನ್ನಾಗಿ ಅವಳ ಮಗು ಮಲಗ್ದಾಗ ಮಲಗಿರ್ತಾರೆ. ಅವಳ ತೊಡೆ ಮೇಲೆ ಎದ್ದು ಹೋಗ್ತಾಳೆ, ಬಿಡುದಿಲ್ಲ, ಹೋಗ್ಬೇಡ ಅಂತಾರೆ. ಸರಿ ನಚ್ಚಿ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಟೆಸ್ಟ್ ಮಾಡ್ಬಿಟ್ಟು ಬಿಪಿನೂ ಕೂಡ ನಾರ್ಮಲ್ ಇದೆ, ಯಾವುದೇ ತೊಂದರೆ ಇಲ್ಲ. ಅವ್ರಿಗೆ ಸ್ವಲ್ಪ ಭಯ ಇದೆ ಅಷ್ಟೇ. ಅವ್ರಿಗೆ ನೆನಪುಗಳು ಸ್ವಲ್ಪ ನಿಧಾನ ಆಗುತ್ತೆ ಮರುಕಳಿಸೋದು. ಶ್ರವಣ್ ಅಂತಾನೆ ಯಾವ ಕಾಲಕ್ಕೆ ನೆನಪು ಮರುಕಳಿಸುತ್ತೋ, ಯಾವಾಗ ನನ್ನ ಶಾರದಾ ನನ್ನನ್ನ ನೋಡಿ ಕೂಗ್ತಾಳೋ ಅಂತೇಳಿ ಬಹಳ ಬೇಸರ ಮಾಡ್ಕೊಳ್ತಾರೆ. ಇಲ್ಲ ಅವಳನ್ನ ಭೂಮಿ ಕರ್ಕೊಂಡು ಅವ್ರ ರೂಮಲ್ಲಿ 21 ವರ್ಷಗಳ ಕಾಲ ಇರುವಂತ ರೂಮ್ ನಲ್ಲಿ ಇದ್ ಬಿಡ್ಲಿ ಅಂತ ಹೇಳಿ ಸಂಗೀತ ಸಲಹೆ ಕೊಡ್ತಾರೆ. ಅದರಂತೆ ಆ ರೂಮ್ಗೆನೆ ಕರ್ಕೊಂಡು ಹೋಗ್ತಾಳೆ. ಅಶ್ವಿನಿ ಕರ್ಕೊಂಡು ಹೋಗ್ತಾಳೆ, ಆದ್ರೆ ಅಜಿತ್ ತಡಿತಾನೆ. ಬೇಡ, ಯಾಕೆಂದ್ರೆ ಭೂಮಿನೇ ಅವ್ರು ಹಚ್ಕೊಂಡಿರೋದ್ರಿಂದ ಭೂಮಿನೇ ಕರ್ಕೊಂಡು ಹೋಗ್ಲಿ ಅಂತ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ರೆ ಪಾಪ ಅಲ್ಲಿ ಅವ್ರ ಕುಟುಂಬದ ಮನಸ್ವಿನಿ, ಶ್ರವಣ್ಣು ಮತ್ತೆ ಶಾರದಾ ಮೂವರು ತೆಗ್ಸಿರುವಂತ ಫೋಟೋ ನೋಡ್ಬಿಟ್ಟು ಖುಷಿಯಾಗಿ ಮುಡ್ತಾರೆ. ಅಲ್ಲಿ ಮಗುನ್ ಮುಡ್ತಾರೆ ಮನಸ್ವಿನಿನ, ಯಾಕೆಂದ್ರೆ ತನ್ನ ಮಗಳ ಜೊತೆಲೇ ಇದಾರ ಅವರು. ಆ ಮುಟ್ಬೇಕಾದ್ರೆ ದೇವ್ಯಾನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಎಲ್ಲಿ ಕಂಡಿಡ್ದು ಬಿಡ್ತಾಳೋ, ಎಲ್ಲಿ ನೆನಪು ಮರುಕಳಿಸ್ಬಿಡ್ತೋ ಅಂತ ಹೇಳಿ. ಶ್ರವಣ್ಣು ಅದನ್ನ ನೋಡಿ ಖುಷಿ ಪಡ್ತಾನೆ, ತನ್ನ ಮಗಳು ಮುಡ್ತಾ ಇರೋದನ್ನ ನೋಡಿ. ಅಂದ್ರ ಶಾರದಾ ಹೇಗಿದೆಯಾ ಶಾರದಕ್ಕ ಅಂತೇಳಿ ಬರೋಕ್ ಹೋಗ್ತಾಳೆ ದೇವ್ಯಾನಿ. ತಕ್ಷಣ ಭೂಮಿ ಹಿಂದಕ್ಕೆ ಬಂದ್ಬಿಡ್ತಾರೆ. ಬಂದ ತಕ್ಷಣ ಭೂಮಿ, ಅಮ್ಮ ದೇವ್ಯಾನಿ ಅಮ್ಮ ಅವ್ರು ಸ್ವಲ್ಪ ಎದ್ರಿದ್ದಾರೆ, ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅಷ್ಟಲಿ ಶ್ರವಣ್ ಬಂದು ಕೂತ್ಕೊಂಡು ಶಾರದಾ ಅಂತ ಹಿಂಗೆ ಹತ್ರ ಹೋಗ್ತಾನೆ. ಅಲ್ಲೂ ಕೂಡ ಗಂಡನ್ಗೂ ಕೂಡ ಎದ್ರಿಕೊಂಡು ಭೂಮಿ ಹಿಂದೆ ಹೋಗಿ ಬಚ್ಚಿಟ್ಕೊಬಿಡ್ತಾರೆ. ಯಾರ ಹತ್ರ ಹೋದ್ರು ಕೂಡ ಭೂಮಿನೇ ಹತ್ಕೊಂಡು ಭೂಮಿ ಹಿಂದೆನೆ ನಿಂತ್ಕೊಳ್ತಾರೆ. ಅಷ್ಟು ಗಾಬರಿ, ಅಷ್ಟು ಭಯ. ಅದಕ್ಕೆ ಭೂಮಿ ಬಿಟ್ಕೊಡ್ದಂಗೆ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಕೂರ್ಸ್ಕೊಳ್ತಾರೆ. ಕೂರ್ಸ್ಕೊಂಡಾಗ ಅವಳು ಎದ್ದೋಕ್ ಹೋಗ್ತಾಳೆ. ಸ್ವಲ್ಪ ಹೊತ್ತು ಬರ್ತೀನಿ, ಒಂದ್ ಸೆಕೆಂಡ್ ಅಂತ ಹೇಳಿ. ಆದ್ರೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಕೈ ಹಿಡ್ದು ಎಳೆದು ಕೂರ್ಸ್ಕೊಳ್ತಾರ ಅವಳನ್ನ. ಸರಿ ಪಾಪ ಅವಳು ಅಷ್ಟೇ ಪ್ರೀತಿಯಿಂದ, ತನ್ನ ತಾಯಿನೇ ಅಲ್ವೇ ಪಾಪ, ಅವಳಿಗೆ ಗೊತ್ತಿಲ್ಲ ಅಷ್ಟೇ, ಶಾರದಾಗೂ ಗೊತ್ತಿಲ್ಲ. ಆದ್ರೆ ಅಷ್ಟೇ ಅಕ್ಕರೆಯಿಂದ ಇಬ್ರು ಇರೋದನ್ನ ನೋಡಿದಾಗ ಬಹಳ ಖುಷಿ ಆಗತ್ತೆ. ಆ ದೇವಿಯಾನಿ ನೋಡ್ತಿದ್ದಾಗೇನೆ ಆಕೆಗೆ ಎಲ್ಲ ನೆನಪುಗಳು ಕೂಡ ಮರುಕಳಿಸುತ್ತೆ. ಆದ್ರೆ ದೇವಿಯಾನಿ ಇಲ್ಲಿ ಎಲ್ಲಿ ನನ್ನ ಮೇಲೆ ಬಂದ್ಬಿಡುತ್ತೋ ಅಂತ ಹೇಳಿ ನಚ್ಚಿ ನಿಂತಿರ್ತಾನೆ. ಆ ನಚ್ಚಿ ನಿಂತಿರ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಅವ್ರಿಗೆ ನೆನಪಾಗುತ್ತೋ ಅದೆಲ್ಲ. ನಚ್ಚಿ ಅಲ್ಲಿ ಹೊರಗಡೆ ಗಾರ್ಡನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಮಾತಾಡ್ಬೇಕಾದ್ರೆ ತಕ್ಷಣ ಹೋಗ್ತಾಳೆ. ಹೋದ ತಕ್ಷಣ ಅಲ್ಲಿ ಭದ್ರನ್ ಫೋನು ಬಂದ್ಬಿಡ್ತದೆ. ಭದ್ರ, ಮೇಡಮ್ ನಾನು ನೋಡ್ದೆ ಶಾರದಮ್ಮನವ್ರನ್ನ ಕರ್ಕೊಂಡು ಹೋಗಿದ್ದ, ಈಗ ಏನ್ ಮಾಡೋದು ಮೇಡಮ್, ಮುಂದೆ ಏನ್ ಮಾಡೋದು ಹೇಳಿ, ಒಂದ್ ಕೆಲಸ ಮಾಡು, ಕತ್ತೆ ತಗೊಂಡಲ್ಲಿ ಮೇಯಿಸೋದ್ರಿ. ಯಾಕೆ ಮೇಡಮ್ ಹಂಗಂತೀರಾ, ಪ್ರಯತ್ನ ಪಡ್ಲಿಲ್ಲ? ಪ್ರಯತ್ನ ಪಟ್ಟೆ, ಈಗ ನಿನ್ ಜೊತೆ ಮಾತಾಡೋ ಸಮಯ ಇಲ್ಲ, ಇಡು ಫೋನ್ ಅಂತ ಇಟ್ಬಿಟ್ಟು ನಚ್ಚಿ ಹತ್ರ ಬರ್ತಾರೆ. ಕಂದ, ಏನಿಲ್ಲ, ಶಾರದಾ ನೋಡಿದ್ರೆ ಪಾಪ ಬಹಳ ನೋವಾಗತ್ತೆ, ಯಾವಾಗ ಬರ್ಬೋದಪ್ಪ ನೆನಪು, ಅಂದ್ರೆ ಇವಳಿಗೆ ಡೇಂಜರ್ ಆಗುತ್ತೆ ಅಂತ ಹೇಳಿ, ಅಪಾಯ ಆಗತ್ತೆ ಅಂತ ಹೇಳಿ. ಹೇಳಕ್ಕಾಗಲ್ಲ ಅತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ, ಅಷ್ಟು ಸುಲಭ ಅಲ್ಲ, ಬಹಳ ಸೂಕ್ಷ್ಮ ಪ್ರವೃತ್ತಿ ಆಗ್ಬಿಟ್ಟಿದೆ ಅವ್ರ ಮನಸ್ಥಿತಿ ಅನ್ನೋದು ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ಭೂಮಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ತೋರ್ಸಿ ಎಲ್ಲ ಮಾಡಿ ಗಾಬರಿ ಇಂದ ಒದ್ದಾಡೋದನ್ನ ನೋಡ್ಲಾರ್ದೆ ಕರ್ಕೊಂಡ್ ಬಂದು ಕೂರ್ಸ್ಕೊಬಿಡ್ತಾಳೆ ಜೊತೆನಲ್ಲೇ. ಅವ್ರ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ ಭೂಮಿ. ಅಂದ್ರೆ ಹಾಗೆ ಅವ್ರು ಮಲಗಿದ್ಮೇಲೆ ಎದ್ದು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಮೇಲೆ ಮಂಡಿ ಎಲ್ಲ ನೋಯ್ತಿರುತ್ತಲ್ಲ ಪಾಪ, ಮಂಡಿ ಹೆಜ್ಜೆ ಹಾಕಿರ್ತಾಳಲ್ಲ, ಆ ಮಂಡಿ ನೋಡ್ಕೊಂಡ್ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದ್ಬಿಟ್ಟು ಭೂಮಿ ಅಂತಾರೆ. ಭೂಮಿ ಅಂತ ಅಂದ ತಕ್ಷಣ ಮೇಲೆ ಮಂಡಿ ನೋವು ಅಂತ ಮಾಡ್ತಾವ ಅಂತ ತಕ್ಷಣ ಎದ್ ಬಿಡ್ತಾಳೆ. ಆ ಎದ್ದ ತಕ್ಷಣ ಅಜಿತ್ನಿಗೆ ಅದ್ ಎಲ್ಲಿತ್ತು ಆ ಸಂತೋಷ, ಆ ಸಂಭ್ರಮ. ಯಾಕೆಂದ್ರೆ ನಮ್ಮ ಅತ್ತೆ ಸಿಗೋಕ್ ಇವಳು ಕೂಡ ಕಾರಣ ಅಲ್ಲ ಅಂತೇಳಿ ಬಂದಿದ್ದು ಬಾ ಚಪ್ಕೊಳ್ತಾನೆ ಅವಳನ್ನ. ಬಾ ಚಪ್ಕೊಂಡಾಗ ಭೂಮಿಗೆ ಒಂಥರ ಕಸಿವಿಸಿ ಆಗುತ್ತೆ ಅವಳಿಗೆ. ಯಾಕೆಂದ್ರೆ ಇವನು ಕೂಡ ಪ್ರೇಮ ನಿವೇದನೆ ಮಾಡ್ಕೊಂಡಾಗ ಅದನ್ನ ಒಪ್ಕೊಂಡು ಅವಳು ಕೂಡ ಪ್ರತಿಯಾಗಿ ಅದನ್ನ ವ್ಯಕ್ತಪಡಿಸಕ್ ಹೋದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಅಜಿತ ಅಲ್ಲಿ ಸ್ಟೇಷನ್ ಅಲ್ಲಿ ನಡೆದಂತ ಆ ಘಟನೆಯಿಂದ ಅವಳು ಹಿಂದೆ ಹೋಗಿ ಮಾಡ್ಬಿಟ್ಟಿದ್ದ. ಆದ್ರೆ ಈಗ ಒಪ್ಕೊಂಡಿರೋದ್ ನೋಡಿದಾಗ ಅವಳಿಗೊಂಥರ ಆಶ್ಚರ್ಯ ಆಗತ್ತೆ. ಆದ್ರೂ ಕೂಡ ಅವಳು ಏನು ಕೂಡ ಪ್ರತಿಕ್ರಿಯಿಸ್ತೆ ಹಾಗೆ ನಿಂತ್ಕೊಳ್ತಾಳೆ. ಒಂದ್ ಕ್ಷಣ ನಿಂತ್ಕೊಬಿಟ್ಟು ಮತ್ತೆ ಸಾಹೇಬ್ರೆ ಅಂತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಸಾರಿ, ಬೇಜಾರ್ ಮಾಡ್ಕೋಬೇಡ, ಯಾಕೆಂದ್ರೆ ನೀನು
ನಮ್ಮ ಅತ್ತೆ ಇವತ್ತು ನಮ್ಮ ಕಣ್ಮುಂದೆ ನಮ್ಮ ಮನೆಯಲ್ಲಿ ಈ ಇರುವಂತದಕ್ಕೆ, ಈ ಸಂಭ್ರಮಕ್ಕೆ ನೀನೇ ಅಲ್ವಾ ಕಾರಣ. ನೀನ್ ಮಾಡ್ದಂತ ಪೂಜೆ, ಆ ವ್ರತ, ಅದ್ರೆಲ್ಲ ಪ್ರತಿಫಲ ಇವತ್ತು ನಮಗೆ ಫಲಿಸಿದೆ. ಹಾಗಾಗಿ ಭೂಮಿಯಿಂದಾಗ ಯಾಕೆ ಸಾಹೇಬ್ರೆ ಹಾಗಂತೀರಾ? ಅವರು ನಮ್ಮಮ್ಮ ಇದ್ದಾಗಲ್ವಾ. ಅದೇನು ಸಾಹೇಬ್ರೆ ಹಂಗಲ್ಲ ಭೂಮಿ, ಈಗ ಶ್ರವಣ್ ಮಾವ ಗಂಡ, ತಾಳಿ ಕಟ್ಟಿದ ಗಂಡ, ಅವ್ರ ಹತ್ರನೂ ಹೋಗಲ್ಲ, ನಿನ್ನ ಹತ್ರನೇ ಬಂದಾಗ ನಿಮ್ದು ಹಳೇ ಸಂಬಂಧ ಇದೆ. ಯಾವುದೋ ಒಂದು ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಅಮ್ಮ ಮಗಳಾಗಿದ್ರೆ ಅನ್ಸುತ್ತೆ. ನಂಗೆ ಯಾಕೋ ನಿಮ್ಮಿಬ್ರಿಗೂ ಸಂಬಂಧ ಇದೆ ಭೂಮಿ. ಯಾರ ಹತ್ರನೂ ಹೋಗಲ್ಲ, ನಿನ್ನ ಹತ್ರನೇ ಬಂದ್ ಬಚ್ಚಿಟ್ಕೊಳ್ತಾರೆ, ನಿನ್ನ ಬಿಟ್ಟು ಹೋಗೋದಿಲ್ಲ. ಹೌದಲ್ವಾ? ಅದಕ್ ಭೂಮಿ ಅಂತಾಳೆ, ಹೌದು ಸಾಹೇಬ್ರೆ, ನನ್ನ ಹಿಂದೆ ಬಂದವ್ರು ಒಪ್ಕೊಬಿಟ್ರೆ ನನಗೇನೋ ಒಂಥರ ಸಂತೋಷ, ತುಂಬಾನೇ ಖುಷಿ ಆಗುತ್ತೆ ಸಾಹೇಬ್ರೆ ಅಂತಾಳೆ. ಅಜಿತ ಅದಕ್ಕೆ ಪುಣ್ಯ ಮಾಡಿದೀನಿ ನಾನು ಅಂತ ಮನಸ್ಸಲ್ಲಿ ಅನ್ಕೊಂಡು ಅಷ್ಟೊತ್ತಿಗೆ ಸಂಗೀತ ಕಾಫಿ ಇಟ್ಕೊಂಡ್ ಬರ್ತಾರೆ. ಭೂಮಿ ಕಾಫಿ ತಗೋ, ಕಾಲ್ ನೋವು ಹೇಗಿದ್ಯಮ್ಮ? ಪರವಾಗಿಲ್ಲ ಅತ್ತೆ, ಸ್ವಲ್ಪ ನಡೆದಾಡ್ಬೇಕಂದ್ ಮಂಡಿ ನೋಯ್ತು. ಅಯ್ಯೋ ಹೌದಾ ಪಾಪ. ಏ ಅಜಿತ ಸುಮ್ನೆ ಇದೆಯಲ್ಲ, ಆಯಿಂಟ್ಮೆಂಟ್ ಅವಳಿಗೆ ಕುಟ್ಬಿಟ್ಟು ಹಚ್ಚಿಸ್ತಿದ್ಯಲ್ಲ, ಇಡ್ಕೊಳ್ಳೋ, ಹಚ್ಚು ನೀನು, ಗಂಡ ಅಲ್ವೇನೋ, ಹಚ್ಚು ನೀನೆ ಅಂತ. ಭೂಮಿ ಮುಖ ನೋಡ್ತಾಳೆ. ಅಜಿತ ಅಮ್ಮ ಅದು ನೀನ್ ಇಲ್ದಾಗ ಹಚ್ಚ ಅಂತ. ಹಚ್ಚೋ, ಹಚ್ಚು ಅಂದ್ರೆ ಹಚ್ಬೇಕು, ಗೊತ್ತಾಯ್ತಲ್ಲ, ನಾನು ಹೋದ್ಮೇಲೆ ಅವಳನ್ನೇ ಹಚ್ಕೊಂತ ಕೊಡ್ತೀವಿ, ಹಚ್ಕೊ ಹಚ್ಚು. ಅಮ್ಮ ನೋಡು, ನಾನ್ ನಿನ್ ಮುಂದೆ ಮುದ್ದಿಸಿ ರಂಸಿ ಹಚ್ಚುತ್ತೀನಿ, ಆಗ್ಬೋದಾ? ಮತ್ತೆ ಸ್ವಲ್ಪ ಕೆಲ್ಸ ಇದೆ, ಹಚ್ಚಪ್ಪ. ಅಮ್ಮ ನೋಡು, ಅಮ್ಮನ ಹೇಳಿದ ಮಾತ ನನಗೆ ದಾಟೋದಿಲ್ಲ ಗೆರೆನ, ನಾನ್ ಮಾಡಿ ತೋರ್ಸೋನೆ, ನಿಂತ್ಕೊ ಹೋಗ್ಬೇಡ ಅಂತಾನೆ. ಬಿಡೋ ನನ್ನ, ಚೆನ್ನಾಗಿ ಹೇಳ್ತಾನೆ, ಕೆಲ್ಸ ಇದೆ ಕಣೋ ನನಗೆ, ತಾಳು ಬರ್ತೀರಿ ಅಂತೇಳಿ ಹೋಗ್ತಾಳೆ ಸಂಗೀತನ ಹಚ್ಕೊಂಡು. ಅಷ್ಟೊತ್ತಿಗೆ ಅಜ್ಜಿತ ಭೂಮಿ ಕೊಟ್ಬಿಟ್ಟು, ಸಾರಿ ಭೂಮಿ, ಬೇಸರ ಮಾಡ್ಕೊಬೇಡ, ಪರವಾಗಿಲ್ಲ ಸಾಹೇಬ್ರೆ ಅಂತ ಹೇಳಿ ತಾನೇ ಹಚ್ಕೊಳ್ತಾಳೆ. ಟೀ ತಗೊಂಡ್ ಬರ್ತಾಳೆ. ಎಲ್ಲ ಕೂತಿರ್ತಾರೆ ಗಾರ್ಡನ್ ಅಲ್ಲಿ, ಎಲ್ರಿಗೂ ಒಬ್ಬೊಬ್ರಾಗ ಟೀ ಕೊಡ್ತಾಳೆ. ರಾಮಣ್ಣವರು ಕೂಡ ಥ್ಯಾಂಕ್ಸ್ ಭೂಮಿ ಅಂತಾರೆ. ದೊಡ್ಡ ಸಾಹೇಬ್ರೆ ಅಂದ್ರೆ ಶ್ರವಣ್ಗೆ, ತನ್ನ ಅಪ್ಪನಿಗೂ ಕೂಡ ಕೊಡ್ತಾಳೆ. ಎಲ್ರಿಗೂ ಕೊಟ್ಕೊಂಡ್ ಬರ್ತಾಳೆ ಟೀನ. ಎಲ್ರಿಗೂ ಕೊಟ್ಕೊಂಡ್ ಬಂದ್ಮೇಲೆ, ದೇವಿಯಾನಿ ಹೇಗಿದ್ಯಮ್ಮ ಕಾಲ್ ನೋವು? ಪರವಾಗಿಲ್ಲ ಅಮ್ಮ, ಗುಡ್ ಅಂತ ಹೇಳಿ ತಡ್ತಾಳೆ. ತಕ್ಷಣ ಅಶ್ವಿನಿ ಎತ್ಕೋತಾಳೆ. ಅಜಿತನು ಬರ್ತಾನೆ ಅಲ್ಲಿಗೆ. ಅಜಿತ ಬಂದ್ಮೇಲೆ ಆ ಟೀನ ಎತ್ಕೊಂಡು, ಅಶ್ವಿನಿ ಇನ್ನೆರಡು ಪ್ರಶ್ನೆಗಳು ಕೇಳ್ಬೇಕು. ನಮ್ಮ ಅತ್ತೆ ನಿನ್ನ ಮಾತ್ರ ಯಾಕೆ ಹತ್ರ ಬರಲ್ವಲ್ಲ, ಇಷ್ಟು ದಿನ ಜೊತೆನಲ್ಲೇ ಇದ್ದು ಅಂತ ಅಂತೀಯಲ್ಲ, ನಿನ್ ಜೊತೆ ಮಾತ್ರ ಬರಲ್ವಲ್ಲ? ಅದೇ ಅಜಿತ, ನಂಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಯಾರ ಜೊತೆನೂ ಬರಲ್ವಲ್ಲ ಅವರು? ನಮ್ಮಮ್ಮ ಈಗ ತಾಳಿ ಕಟ್ಟದ ಗಂಡನ ಹತ್ರನೇ ಹೋಗಲ್ಲ, ಇನ್ ನನ್ನ ಹತ್ರ ಹೇಗ್ ಬರ್ತಾರೆ? ಅದೇ ನನಗ್ ಪ್ರಶ್ನೆ ಆಗುಳಿದಿರೋದು, ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ ಅಜಿತ್ ಅಂತ ಹೇಳಿ ನಾಟಕ ಹೊಡಿಯಕ್ ಶುರು ಮಾಡ್ತಾಳೆ. ಆದ್ರೆ ಅಜಿತ್ ಬಿಡ್ಬೇಕಲ್ಲ, ಆದ್ರೂ ನಿಂತ ಬರ್ಬೇಕಲ್ವಾ? ಅದೇ ನಾನು ಹೇಳ್ತಾ ಇದ್ದೀನಲ್ಲ ಅಜಿತ್, ನನ್ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿ ಭೂಮಿ ಹತ್ರನೇ ಹೋಗ್ತಾರೆ ಅವರು ಸದಾ. ಅದೇ ಏನಕ್ಕೆ ಹಂಗ್ ಭೂಮಿ ಹತ್ರ ಹೋಗ್ತಾರ ಗೊತ್ತಾಗ್ತಾ ಇಲ್ಲ ನನ್ಗೆ ಅಂತಾಳೆ. ಇನ್ನೊಂದು ಪ್ರಶ್ನೆ, ನೀನು ನಮ್ಮ ಅತ್ತೆನ ಆಸ್ಪತ್ರೆಗೆ ತೋರಿಸ್ತೆ ಅಂತ ಅಂದಲ್ಲ, ಯಾವ ಆಸ್ಪತ್ರೆಗೆ ತೋರಿಸ್ತೆ? ಅದ್ರಲ್ಲಿ ಏನಾದ್ರು ಪ್ರಿಸ್ಕ್ರಿಪ್ಷನ್ಸ್ ಏನಾದ್ರು ಇದೆಯಾ? ಅದನ್ನ ಕೊಡು ನೋಡೋಣ, ಏನೇನ್ ಟ್ಯಾಬ್ಲೆಟ್ ಬರ್ತಿದ್ದಾರೆ. ಇಲ್ಲ ಅಜಿತ್, ನಾನು ಎಲ್ಲೂ ತೋರ್ಸಿಲ್ಲ ಅಂತಾಳೆ. ಆಗ ಶ್ರವಣ್ಗೆ ಎಲ್ರಿಗೂ ಸ್ವಲ್ಪ ಅನುಮಾನ ಶುರುವಾಗತ್ತೆ. ಸತ್ಯಣ್ಣ ಅಂತೂ ನಂಬೋದೇ ಇಲ್ಲ. ಸತ್ಯಣ್ಣ, ಅಜಿತ, ಭೂಮಿ ಎಲ್ಲ ಒಂದೇ ಲೈನಲ್ಲಿ ಇದ್ದಾರೆ. ಎಲ್ಲ ಆಶ್ಚರ್ಯವಾಗಿ ಅವಳ ಕಡೆನೆ ನೋಡೋಕ್ ಶುರು ಮಾಡ್ತಾರೆ. ಇಲ್ಲಿ ಶ್ರವಣ್ಗೂ ಕೂಡ ಅಷ್ಟೇನೆ ಸ್ವಲ್ಪ ಅನುಮಾನ ಸುಳಿತಾ ಇದೆ. ಯಾಕೆಂದ್ರೆ ಅವಳ ಹತ್ರನೂ ಹೋಗಲ್ಲ, ಯಾಕೆಗೆ ಅಂತೇಳಿ. ಭೂಮಿನೂ ಕೂಡ ಎಲ್ಲ ಸತ್ಯಣ್ಣ ಪ್ರತಿಯೊಬ್ರು ಕೂಡ ಆಶ್ಚರ್ಯವಾಗಿ ನೋಡ್ತಾರೆ. ಇವಳು ಬರೀ ಸುಳ್ಳು ಹೇಳ್ತಾ ಇರೋದು, ಮತ್ತೆ ನಾಟಕ ಮಾಡ್ಕೊಂಡು ಏನೋ ಉದ್ದೇಶ ಇಟ್ಕೊಂಡು ಮನೆಯೊಳಗೆ ಪ್ರವೇಶ ಮಾಡಿದಾಳೆ ಎನ್ನುವಂಥದ್ದು ಎಲ್ರಿಗೂ ಕೂಡ ಪಕ್ಕ ಆಗ್ತಾ ಇದೆ. ದೇವ್ಯಾನಿ ಮಾತ್ರ ಒಳಗೆ ಖುಷಿ, ಒಳ್ಳೇದಾಯ್ತು ಅಜಿತ ಪ್ರಶ್ನೆ ಕೇಳ್ತಾ ಇರೋದು ಅಂತ ಹೇಳಿ. ಭೂಮಿ ಮತ್ತೆ ಅಜಿತ ರೂಮಿಗೆ ಬರ್ತಾರೆ. ರೂಮಿಗೆ ಬರ್ತಿದ್ದಾಗೇನೆ ಅಜಿತ್ ಹೇಳ್ತಾನೆ, ಇಲ್ಲಿ ನಮ್ಮ ಅತ್ತೆ ಕೈ ಇದು ಅಪಹರಣ ಆಗಿರೋದ್ರಲ್ಲಿ ಅತ್ತೆ ಮತ್ತೆ ಮನಸ್ವಿನಿ ಇಬ್ರು ಒಂದೇ ದಿನ ಅಪಹರಣ ಆಗಿದ್ದಾರೆ. ಜೊತೆಗೆ ನಮ್ಮ ಅತ್ತೆ ಈ ಸ್ಥಿತಿಗೆ ಯಾರೋ ಕಾರಣಕರ್ತರು, ಇದರಿಂದ ಯಾರ್ದು ಇದು ಕೈವಾಡ? ಮಾತ್ರ ಈ ಕಡೆ ದೇವ್ಯಾನಿ ಉಸಿನಾಗೆ ನಗ್ತಾ ಇರ್ತಾಳೆ, ಕಂಡಿಡಿಯಕ್ ಸಾಧ್ಯನೇ ಇಲ್ಲ ನನ್ನನ್ನ ಅಂತ ಹೇಳಿ. ಅಜಿತ್ ಅದಕ್ಕೆ ಹೇಳ್ತಾನೆ, ಭೂಮಿ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ, ನಾನು ಪತ್ತೆ ಹಾಕ್ತೀನಿ. ಅತ್ತೆ ಬಂದ್ರು ಅನ್ನೋ ಸಂತೋಷ ಒಂದ್ ಕಡೆ, ಆದ್ರೆ ನಮ್ಮ ಅತ್ತೆನ ಈ ಸ್ಥಿತಿಗೆ ತಂದವ್ರು ಯಾರು ಅನ್ನೋದನ್ನ ಕಂಡಿಡಿದೇ ಬಿಡೋದಿಲ್ಲ. ಮಾತ್ರ ಗೊತ್ತಾದ್ರೂ ಮಾತ್ರ ಅವಳಿಗೆ ಮಾತ್ರ ಅದೆಂತ ಶಿಕ್ಷೆ ಕೊಡಿಸ್ತೀನಿ ಅನ್ನೋದು ಗೊತ್ತಿಲ್ಲ ಭೂಮಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.